ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಮಹಿಳೆಯರ ವ್ಯಾನಿಟಿ ಬ್ಯಾಗ್ ಅನ್ನ ಕದಿತಾ ಇದ್ದಂತಹ ಗ್ಯಾಂಗ್ ಒಂದು ಅಂಧರಾಗಿದೆ. ಕೆಆರ್ಪುರಂ ಪೊಲೀಸರಿಂದ 4 ಆರೋಪಿಗಳ ಬಂಧನ ಆಗಿದೆ. ಬಂಧಿತರಿಂದ 48 ಲಕ್ಷ ಮೌಲ್ಯದ 472 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ರಮಣಮ್ಮ ಎಂಬುವರ ಬ್ಯಾಗ್ ಅನ್ನ ಕಸ್ತು ಪರಾರಿಯಾಗಿತ್ತು ಈ ಗ್ಯಾಂಗ್. ಆಂಧ್ರದಿಂದ ಕೆಆರ್ಪುರಂಗೆ ಬಂದಿದ್ದಂತಹ ರಮಣಮ್ಮ ಟಿಸಿ ಪಾಳ್ಯ ಬಳಿ ಬಸ್ ಇಳಿದು ಹೋಗೋ ಸಂದರ್ಭದಲ್ಲಿ ಅವರ ಬ್ಯಾಗ್ ಅನ್ನ ಕಸ್ಕೊಂಡು ಎಸ್ಕೇಪ್ ಆಗಿದ್ರು. ಉದ್ದೇಶ ವ್ಯಾನಿಟಿ ಬ್ಯಾಗ್ಗಳನ್ನು ಸಂಗ್ರಹ ಮಾಡೋದಲ್ಲ, ಅದರಲ್ಲಿ ಇದ್ದಂತಹ ಹಣ ಚಿನ್ನಾಭರಣ ಏನಿರುತ್ತೆ ಅವುಗಳನ್ನು ಲಪಟಾಯಿಸೋದು. ಇದೇ ರೀತಿಯಾಗಿ ಒಂದು ಪ್ರಕರಣದಲ್ಲಿ ಕಂಪ್ಲೇಂಟ್ ಆದಾಗ ಈ ಕಳ್ಳತನದ ಕೃತ್ಯ ಬಯಲಿಗೆ ಬಂದಿದೆ. ಈ ಆರೋಪಿಗಳು ಹಿಂದೆ ಯಾವೆಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ, ಎಷ್ಟೆಲ್ಲ ಚಿನ್ನಾಭರಣಗಳನ್ನು ದೋಚಿದ್ದಾರೆ, ಅದೆಲ್ಲದರ ಮಾಹಿತಿಯನ್ನು ವಿಚಾರಣೆಯ ಹಂತದಲ್ಲಿ ಬಾಯ್ಬಿಡಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ಈಗ 48 ಲಕ್ಷ ಮೌಲ್ಯದ 472 ಗ್ರಾಂ ಚಿನ್ನಾಭರಣವನ್ನು ಸೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕುಖ್ಯಾತ ಗಳ್ಳತನದ ಮಾಡ್ತಾ ಇದ್ದಂತಹ ಕಳ್ಳನ ಬಂಧನ ಆಗಿದೆ. 3 ತಾಸಿನಲ್ಲಿ 3 ಕಡೆಗಳಲ್ಲಿ ಕೈಚಳಕ ತೋರಿದ್ದಾರೆ. ಅಚ್ಯುತ್ ಕುಮಾರ್ ಅಟ್ಟ ಗಣಿ ಬಂಧಿತ ಕಳ್ಳ. ಮಠಮಠ ಮಧ್ಯಾಹ್ನವೇ ಸರಗಳ್ಳತನಕ್ಕೆ ಆತ ಮುಂದಾಗಿದ್ದ. ಸುಮಾರು 200ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಅರ್ಧ ಕೆಜಿಗೂ ಅಧಿಕ ಚಿನ್ನದ ಸರಗಳನ್ನ ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಗಿರಿನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಅಚ್ಯುತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಹಿಂದಿನ ಪ್ರಕರಣಗಳಲ್ಲಿ ಯಾವುದೆಲ್ಲ ಭಾಗಿಯಾಗಿದ್ದ, ಆ ಒಡವೆಗಳನ್ನು ಏನು ಮಾಡಿದ್ದ, ಎಲ್ಲಿದನ್ನು ಮಾರಾಟ ಮಾಡ್ತಿದ್ದ, ಇದಕ್ಕೆ ಸಹಕಾರ ಕೊಟ್ಟವ್ರು ಯಾರು, ಇದೆಲ್ಲದರ ಬಗ್ಗೆ ವಿಚಾರಣೆಯಲ್ಲಿ ಬಾಯ್ಬಿಡಿಸ್ತಾ ಇದ್ದಾರೆ. ಬಹಳಷ್ಟು ಕಡೆಗಳಲ್ಲಿ ಸರಗಳ್ಳತನ ಮತ್ತೊಂದು ಎಲ್ಲವೂ ಕೂಡ ಆಗತ್ತೆ. ಆದರೆ ಅದನ್ನ ಅಂತಿಮ ಹಂತಕ್ಕೆ, ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ. ಇನ್ಯಾವುದೋ ಕೇಸ್ನಲ್ಲಿ ಸಿಕ್ಕಾಗ ಇನ್ಯಾವುದೋ ಪ್ರಕರಣ ದಾಖಲಾಗಿರುತ್ತಲ್ಲ, ಆ ಒಡವೆಗಳು ಕೂಡ ರಿಟರ್ನ್ ಆಗುತ್ತೆ. ಈ ಕೇಸಲ್ಲೂ ಅದೇ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಏನು ಜಪ್ತಿ ಮಾಡಲಾಗಿದೆ ಚಿನ್ನಾಭರಣ, ಅದೆಲ್ಲವೂ ಕೂಡ ಒಂದು ಕಡೆಗಳಲ್ಲಿ ಆಗಿರುವಂತಹ ಕಳ್ಳತನದ ಚಿನ್ನಾಭರಣನ ಅಥವಾ ಹಲವು ಪ್ರಕರಣಗಳಲ್ಲಿ ಬಂದಂತಹ ಚಿನ್ನನ ಅದು? ದಿವ್ಯಾ, ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಅಂತೇಳಿ ಈತನ ಮೇಲೆ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಳ್ಳತನ ಮತ್ತು ಸರಣಿ ಕಳ್ಳತನ ಪ್ರಕರಣಗಳು, ಅದರ ಜೊತೆಗೆ ಸರಗಳ್ಳತನ ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ. ಈತನ ಕಸುಬು ಹೇಗಿದೆ ಅಂತೇಳಿ ಇದನ್ನೇ ವೃತ್ತಿ ಮಾಡ್ಕೊಂಡಿದ್ದ ಈತ. ಹಗಲು ರಾತ್ರಿ ಈ ಥರದ್ದು ಯಾವುದನ್ನು ನೋಡ್ತಿರ್ಲಿಲ್ಲ. ಈತ ತನ್ನ ಬೈಕ್ನಲ್ಲಿ ಹೊರಟ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮನೆಗೆ ಕನ್ನ ಹಾಕಿಯೇ ಆತ ವಾಪಸ್ ಆಗ್ತಿದ್ದ. ಈತನ ಕಳ್ಳತನವನ್ನು, ಈತನ ವೃತ್ತಿಯನ್ನು ಆದಷ್ಟು ಬಾರಿ ಪತ್ತೆ ಹಚ್ಚಿದಂತಹ ಪೊಲೀಸರು 2018ರಲ್ಲಿ ಈತನ ಕಾಲಿಗೆ ಗುಂಡನ್ನು ಹೊಡೆದಿದ್ರು. ಇನ್ನಾದರೂ ಈತ ಈ ವೃತ್ತಿಯನ್ನು ಬಿಟ್ಟು ಬದುಕಲಿ ಅಂತೇಳಿ. ಆದರೆ ಇದ್ಯಾವುದನ್ನು ಕೂಡ ಆತ ತಲೆ ಕೆಡಿಸ್ಕೊಂಡಿಲ್ಲ. ಇತ್ತೀಚೆಗೆ ಬಳ್ಳಾರಿಯ ಮನೆಯೊಂದರಲ್ಲಿ ಕಳ್ಳತನವನ್ನು ಮಾಡಿ ಸುಮಾರು ಅರ್ಧ ಕೆಜಿ ಚಿನ್ನವನ್ನು ದೋಚಿದ್ದ. ಅದಾದ ಬಳಿಕ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿನ 3 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೇವಲ 1-1.5 ಗಂಟೆ ಅಂತರದಲ್ಲಿ 3 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ 3 ಮನೆಗಳಲ್ಲಿ ಕಳ್ಳತನವನ್ನು ಮಾಡಿದ್ದ. ಸದ್ಯ ಪೊಲೀಸರು ಇದೀಗ ಈತನನ್ನು ಬಂಧನ ಮಾಡಿದ್ದಾರೆ. ಈತನ ಬಂಧನದಿಂದ ಸುಮಾರು 540 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಈತ ಈ ಕನ್ನ ಹಾಕಿದಂತಹ ಚಿನ್ನವನ್ನು ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಹೀಗೆ ನಾನಾ ಕಡೆ ಮಾರಾಟವನ್ನು ಸಹ ಮಾಡ್ತಿರೋದು ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿದೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.